ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಡೇ 1 ನಿಂದ ನಾವಿದ್ದೀವಿ. ಇವತ್ತು 8ನೇ ದಿನದ ಉತ್ಖನನ ಕಾರ್ಯ, 8ನೇ ದಿನದ ಶೋಧ ಕಾರ್ಯ. ಇವತ್ತು ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಬೆಳ್ತಂಗಡಿಗೆ ಎಸ್ಐಟಿ ಕಚೇರಿಗೆ ಜಿತೇಂದ್ರ ದಯಾಮ ಅವರು ಆಗಮಿಸಿದ್ದಾರೆ. ಈಗ ಒಬ್ಬೊಬ್ಬರಾಗಿ ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಯಾವ ಜಾಗದಲ್ಲಿ ಉತ್ಖನನ ಮಾಡುತ್ತೆ ಎಸ್ಐಟಿ ಅಧಿಕಾರಿಗಳು ಅನ್ನೋದು ಭಾರಿ ಕುತೂಹಲ ಇದೆ. 11, 12 ನಿನ್ನೆ ಆಗಿದೆ, 13 ಬಾಕಿ ಇದೆ. ಬೇರೆ ಹೊಸ ಗುರುತಿಸುವ ಜಾಗದಲ್ಲಿ ಇವತ್ತೇನಾದ್ರೂ ಉತ್ಖನನ ಮಾಡ್ತಾರಾ, ಶೋಧ ಮಾಡ್ತಾರಾ ಅನ್ನೋದು ಕುತೂಹಲ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಜಿತೇಂದ್ರ ದಯಾಮ ಆಗಮಿಸಿದ್ದಾರೆ. ಕಚೇರಿಗೆ ಒಬ್ಬೊಬ್ಬರಾಗಿ ಎಸ್ಐಟಿ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಇವತ್ತು ತನಿಖೆಯ ಆಯಾಮ ಬದಲಾಗುವ ಸಾಧ್ಯತೆ ಇದೆ. ಇವತ್ತು ಯಾವ ಜಾಗದಲ್ಲಿ ಉತ್ಖನನ ಮಾಡುತ್ತೆ ಎಸ್ಐಟಿ ಅಧಿಕಾರಿಗಳ ತಂಡ. 8ನೇ ದಿನದ ಶೋಧಕ್ಕೆ ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ಉತ್ಖನನ ಮತ್ತೆ ಆರಂಭ ಆಗುತ್ತೆ. ಇವತ್ತು 1 ಪಾಯಿಂಟ್ ಮಾತ್ರ ಬಾಕಿ ಉಳಿದಿರೋದ್ರಿಂದಾಗಿ ಈ ಉತ್ಖನನ ಆದ ನಂತರ ತನಿಖೆಯ ಆಯಾಮ ಬದಲಾಗುವಂತ ಅಥವಾ ತನಿಖೆಯ ಆಯಾಮವನ್ನ ಬೇರೆ ರೀತಿಯಲ್ಲಿ ಬದಲಾಯಿಸುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಇವತ್ತು ಈ ಸದ್ಯಕ್ಕೆ ಈಗ ಕೆಲವೇ ಹೊತ್ತಿನಲ್ಲಿ ಇನ್ನೇನು ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಮಂಗಳೂರಿಗೆ ಆಗಮಿಸಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ಮಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾರೆ. ಬೆಳ್ತಂಗಡಿಗೂ ಪ್ರಣವ್ ಮೊಹಾಂತಿ ಭೇಟಿಯನ್ನ ಕೊಡುವ ಸಾಧ್ಯತೆ ಇದೆ. ಮಂಗಳೂರಿಗೆ ಆಗಮಿಸಿದ್ದಾರೆ ಈ ಹೊತ್ತಿಗೆ ಪ್ರಣವ್ ಮೊಹಾಂತಿ. ತನಿಖಾ ವರದಿ ಏನು, ಯಾವ ಹಂತಕ್ಕೆ ಬಂದಿದೆ, ಪ್ರೋಗ್ರೆಸ್ ಏನು ಮಾಡಬಹುದು, ಆ ವ್ಯಕ್ತಿ ಹೇಳಿರುವಂತ ಜಾಗ, ಅಲ್ಲಿ ಇಲ್ಲದೆ ಇರೋದು, ಸಿಕ್ಕಿರುವಂತ ಬಾಡಿ, ಸಿಕ್ಕಿರುವಂತ ಕಳೆಬರಹಗಳು, ಇದೆಲ್ಲದಕ್ಕೂ ಕೂಡ ಈ ತನಿಖೆ ಈಗ ಈ ವ್ಯಕ್ತಿಯ ಮೇಲೆ ನಿಂತಿರೋದ್ರಿಂದಾಗಿ ಆತನನ್ನ ಇನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಹೇಗೆ ತನಿಖೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾರೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ. ನಮ್ಮ ಪುಣ್ಯ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಿಂಗಾಗಿದೆ, ಇಂಥದ್ದೊಂದು ರಹಸ್ಯವಾಗಿ ಎಲ್ಲ ನಡೆದಿದೆ ಅನ್ನೋದು ಎಲ್ರಿಗೂ ಕೂಡ ಆತಂಕವೇ, ಆಶ್ಚರ್ಯವೇ. ಅದರ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಏನು ಅನ್ನೋದು ಬಯಲಾಗಬೇಕಿದೆ. ಅಥೆಂಟಿಕ್ ಆಗಿ ಹೇಳಿರೋದ್ರಿಂದಾಗಿ ಅಲ್ಲೆಲ್ಲವೂ ಕೂಡ ಸಂಪೂರ್ಣ ಸರ್ಚ್ ಮಾಡಿದ್ದಾರೆ. ಬೇರೆ ಜಾಗಗಳನ್ನ ಇವತ್ತೇನಾದ್ರೂ ಆತ ಗುರುತಿಸ್ತಾನ, ಮುಂದುವರೆದು ಈ ಪ್ರಕರಣದಲ್ಲಿ ತನಿಖೆ ಆಯಾಮ ಹೇಗೆಲ್ಲ ಬದಲಾಗಬಹುದು, ಇದೆಲ್ಲವೂ ಕೂಡ ಈಗಿರುವಂತ ಪ್ರಶ್ನೆ. ಟೆಕ್ನಿಕಲಿ ಏನಾದ್ರೂ ಬೇರೆ ರೀತಿಯಲ್ಲಿ ಆ ಭಾಗದಲ್ಲಿ ಏನಾದ್ರೂ ಶೋಧ ಮಾಡಬಹುದಾ ಅನ್ನೋದು ಕೂಡ ಕುತೂಹಲ ಇದೆ. ನಾವು ಮಾತಾಡೋಣ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಡೇ 1 ನಿಂದ ನಾವಿದ್ದೀವಿ. ಇವತ್ತು 8ನೇ ದಿನದ ಉತ್ಖನನ ಕಾರ್ಯ, 8ನೇ ದಿನದ ಶೋಧ ಕಾರ್ಯ. ಇವತ್ತು ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಜಿತೇಂದ್ರ ದಯಾಮ ಅವರು ಆಗಮಿಸಿದ್ದಾರೆ. ಈಗ ಒಬ್ಬೊಬ್ಬರಾಗಿ ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಯಾವ ಜಾಗದಲ್ಲಿ ಉತ್ಖನನ ಮಾಡುತ್ತೆ ಎಸ್ಐಟಿ ಅಧಿಕಾರಿಗಳು ಅನ್ನೋದು ಭಾರಿ ಕುತೂಹಲ ಇದೆ. 11, 12 ನಿನ್ನೆ ಆಗಿದೆ, 13 ಬಾಕಿ ಇದೆ. ಬೇರೆ ಹೊಸ ಗುರುತಿಸುವ ಜಾಗದಲ್ಲಿ ಇವತ್ತೇನಾದ್ರೂ ಉತ್ಖನನ ಮಾಡ್ತಾರಾ, ಶೋಧ ಮಾಡ್ತಾರಾ ಅನ್ನೋದು ಕುತೂಹಲ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಜಿತೇಂದ್ರ ದಯಾಮ ಆಗಮಿಸಿದ್ದಾರೆ. ಕಚೇರಿಗೆ ಒಬ್ಬೊಬ್ಬರಾಗಿ ಎಸ್ಐಟಿ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಇವತ್ತು ತನಿಖೆಯ ಆಯಾಮ ಬದಲಾಗುವ ಸಾಧ್ಯತೆ ಇದೆ. ಇವತ್ತು ಯಾವ ಜಾಗದಲ್ಲಿ ಉತ್ಖನನ ಮಾಡುತ್ತೆ ಎಸ್ಐಟಿ ಅಧಿಕಾರಿಗಳ ತಂಡ. 8ನೇ ದಿನದ ಶೋಧಕ್ಕೆ ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ಉತ್ಖನನ ಮತ್ತೆ ಆರಂಭ ಆಗುತ್ತೆ. ಇವತ್ತು 1 ಪಾಯಿಂಟ್ ಮಾತ್ರ ಬಾಕಿ ಉಳಿದಿರೋದ್ರಿಂದಾಗಿ ಈ ಉತ್ಖನನ ಆದ ನಂತರ ತನಿಖೆಯ ಆಯಾಮ ಬದಲಾಗುವಂತ ಅಥವಾ ತನಿಖೆಯ ಆಯಾಮವನ್ನ ಬೇರೆ ರೀತಿಯಲ್ಲಿ ಬದಲಾಯಿಸುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಇವತ್ತು ಈ ಸದ್ಯಕ್ಕೆ ಈಗ ಕೆಲವೇ ಹೊತ್ತಿನಲ್ಲಿ ಇನ್ನೇನು ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಮಂಗಳೂರಿಗೆ ಆಗಮಿಸಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ಮಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾರೆ. ಬೆಳ್ತಂಗಡಿಗೂ ಪ್ರಣವ್ ಮೊಹಾಂತಿ ಭೇಟಿಯನ್ನ ಕೊಡುವ ಸಾಧ್ಯತೆ ಇದೆ. ಮಂಗಳೂರಿಗೆ ಆಗಮಿಸಿದ್ದಾರೆ ಈ ಹೊತ್ತಿಗೆ ಪ್ರಣವ್ ಮೊಹಾಂತಿ. ತನಿಖಾ ವರದಿ ಏನು, ಯಾವ ಹಂತಕ್ಕೆ ಬಂದಿದೆ, ಪ್ರೋಗ್ರೆಸ್ ಏನು ಮಾಡಬಹುದು, ಆ ವ್ಯಕ್ತಿ ಹೇಳಿರುವಂತ ಜಾಗ, ಅಲ್ಲಿ ಇಲ್ಲದೆ ಇರೋದು, ಸಿಕ್ಕಿರುವಂತ ಬಾಡಿ, ಸಿಕ್ಕಿರುವಂತ ಕಳೆಬರಹಗಳು, ಇದೆಲ್ಲದಕ್ಕೂ ಕೂಡ ಈ ತನಿಖೆ ಈಗ ಈ ವ್ಯಕ್ತಿಯ ಮೇಲೆ ನಿಂತಿರೋದ್ರಿಂದಾಗಿ ಆತನನ್ನ ಇನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಹೇಗೆ ತನಿಖೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾರೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ. ನಮ್ಮ ಪುಣ್ಯ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಿಂಗಾಗಿದೆ, ಇಂಥದ್ದೊಂದು ರಹಸ್ಯವಾಗಿ ಎಲ್ಲ ನಡೆದಿದೆ ಅನ್ನೋದು ಎಲ್ರಿಗೂ ಕೂಡ ಆತಂಕವೇ, ಆಶ್ಚರ್ಯವೇ.
ಅದರ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಏನು ಅನ್ನೋದು ಬಯಲಾಗಬೇಕಿದೆ. ಅಥೆಂಟಿಕ್ ಆಗಿ ಹೇಳಿರೋದ್ರಿಂದಾಗಿ ಅಲ್ಲೆಲ್ಲವೂ ಕೂಡ ಸಂಪೂರ್ಣ ಸರ್ಚ್ ಮಾಡಿದ್ದಾರೆ. ಬೇರೆ ಜಾಗಗಳನ್ನ ಇವತ್ತೇನಾದ್ರೂ ಆತ ಗುರುತಿಸ್ತಾನ, ಮುಂದುವರೆದು ಈ ಪ್ರಕರಣದಲ್ಲಿ ತನಿಖೆ ಆಯಾಮ ಹೇಗೆಲ್ಲ ಬದಲಾಗಬಹುದು, ಇದೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಟೆಕ್ನಿಕಲಿ ಏನಾದ್ರೂ ಬೇರೆ ರೀತಿಯಲ್ಲಿ ಆ ಭಾಗದಲ್ಲಿ ಏನಾದ್ರೂ ಶೋಧ ಮಾಡಬಹುದಾ ಅನ್ನೋದು ಕೂಡ ಕುತೂಹಲ ಇದೆ. ನಾವು ಮಾತಾಡೋಣ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಡೇ 1 ನಿಂದ ನಾವಿದ್ದೀವಿ. ಇವತ್ತು 8ನೇ ದಿನದ ಉತ್ಖನನ ಕಾರ್ಯ, 8ನೇ ದಿನದ ಶೋಧ ಕಾರ್ಯ. ಇವತ್ತು ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಬೆಳ್ತಂಡಿ ಎಸ್ಐಟಿ ಕಚೇರಿಗೆ ಜಿತೇಂದ್ರ ದಯಾಮ ಅವರು ಆಗಮಿಸಿದ್ದಾರೆ. ಈಗ ಒಬ್ಬೊಬ್ಬರಾಗಿ ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಯಾವ ಜಾಗದಲ್ಲಿ ಉತ್ಖನನ ಮಾಡುತ್ತೆ ಎಸ್ಐಟಿ ಅಧಿಕಾರಿಗಳು ಅನ್ನೋದು ಭಾರಿ ಕುತೂಹಲ ಇದೆ. 11, 12 ನಿನ್ನೆ ಆಗಿದೆ, 13 ಬಾಕಿ ಇದೆ. ಬೇರೆ ಹೊಸ ಗುರುತಿಸುವ ಜಾಗದಲ್ಲಿ ಇವತ್ತೇನಾದ್ರೂ ಉತ್ಖನನ ಮಾಡ್ತಾರಾ, ಶೋಧ ಮಾಡ್ತಾರಾ ಅನ್ನೋದು ಕುತೂಹಲ ಇದೆ. ಬೆಳ್ತಂಡಿ ಎಸ್ಐಟಿ ಕಚೇರಿಗೆ ಜಿತೇಂದ್ರ ದಯಾಮ ಆಗಮಿಸಿದ್ದಾರೆ. ಕಚೇರಿಗೆ ಒಬ್ಬೊಬ್ಬರಾಗಿ ಎಸ್ಐಟಿ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಇವತ್ತು ತನಿಖೆಯ ಆಯಾಮ ಬದಲಾಗುವ ಸಾಧ್ಯತೆ ಇದೆ. ಇವತ್ತು ಯಾವ ಜಾಗದಲ್ಲಿ ಉತ್ಖನನ ಮಾಡುತ್ತೆ ಎಸ್ಐಟಿ ಅಧಿಕಾರಿಗಳ ತಂಡ. 8ನೇ ದಿನದ ಶೋಧಕ್ಕೆ ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ಉತ್ಖನನ ಮತ್ತೆ ಆರಂಭ ಆಗುತ್ತೆ. ಇವತ್ತು 1 ಪಾಯಿಂಟ್ ಮಾತ್ರ ಬಾಕಿ ಉಳಿದಿರೋದ್ರಿಂದಾಗಿ ಈ ಉತ್ಖನನ ಆದ ನಂತರ ತನಿಖೆಯ ಆಯಾಮ ಬದಲಾಗುವಂತ ಅಥವಾ ತನಿಖೆಯ ಆಯಾಮವನ್ನ ಬೇರೆ ರೀತಿಯಲ್ಲಿ ಬದಲಾಯಿಸುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಇವತ್ತು ಈ ಸದ್ಯಕ್ಕೆ ಈಗ ಕೆಲವೇ ಹೊತ್ತಿನಲ್ಲಿ ಇನ್ನೇನು ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಮಂಗಳೂರಿಗೆ ಆಗಮಿಸಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ಮಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾರೆ. ಬೆಳ್ತಂಗಡಿಗೂ ಪ್ರಣವ್ ಮೊಹಾಂತಿ ಭೇಟಿಯನ್ನ ಕೊಡುವ ಸಾಧ್ಯತೆ ಇದೆ. ಮಂಗಳೂರಿಗೆ ಆಗಮಿಸಿದ್ದಾರೆ ಈ ಹೊತ್ತಿಗೆ ಪ್ರಣವ್ ಮೊಹಾಂತಿ. ತನಿಖಾ ವರದಿ ಏನು, ಯಾವ ಹಂತಕ್ಕೆ ಬಂದಿದೆ, ಪ್ರೋಗ್ರೆಸ್ ಏನು ಮಾಡಬಹುದು, ಆ ವ್ಯಕ್ತಿ ಹೇಳಿರುವಂತ ಜಾಗ, ಅಲ್ಲಿ ಇಲ್ಲದೆ ಇರೋದು, ಸಿಕ್ಕಿರುವಂತ ಬಾಡಿ, ಸಿಕ್ಕಿರುವಂತ ಕಳೆಬರಹಗಳು, ಇದೆಲ್ಲದಕ್ಕೂ ಕೂಡ ಈ ತನಿಖೆ ಈಗ ಈ ವ್ಯಕ್ತಿಯ ಮೇಲೆ ನಿಂತಿರೋದ್ರಿಂದಾಗಿ ಆತನನ್ನ ಇನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಹೇಗೆ ತನಿಖೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾರೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ. ನಮ್ಮ ಪುಣ್ಯ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಿಂಗಾಗಿದೆ, ಇಂಥದ್ದೊಂದು ರಹಸ್ಯವಾಗಿ ಎಲ್ಲ ನಡೆದಿದೆ ಅನ್ನೋದು ಎಲ್ರಿಗೂ ಕೂಡ ಆತಂಕವೇ, ಆಶ್ಚರ್ಯವೇ. ಅದರ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಏನು ಅನ್ನೋದು ಬಯಲಾಗಬೇಕಿದೆ. ಅಥೆಂಟಿಕ್ ಆಗಿ ಹೇಳಿರೋದ್ರಿಂದಾಗಿ ಅಲ್ಲೆಲ್ಲವೂ ಕೂಡ ಸಂಪೂರ್ಣ ಸರ್ಚ್ ಮಾಡಿದ್ದಾರೆ. ಬೇರೆ ಜಾಗಗಳನ್ನ ಇವತ್ತೇನಾದ್ರೂ ಆತ ಗುರುತಿಸ್ತಾನ, ಮುಂದುವರೆದು ಈ ಪ್ರಕರಣದಲ್ಲಿ ತನಿಖೆ ಆಯಾಮ ಹೇಗೆಲ್ಲ ಬದಲಾಗಬಹುದು, ಇದೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಟೆಕ್ನಿಕಲಿ ಏನಾದ್ರೂ ಬೇರೆ ರೀತಿಯಲ್ಲಿ ಆ ಭಾಗದಲ್ಲಿ ಏನಾದ್ರೂ ಶೋಧ ಮಾಡಬಹುದಾ ಅನ್ನೋದು ಕೂಡ ಕುತೂಹಲ ಇದೆ. ನಾವು ಮಾತಾಡೋಣ.